ಇವರ ವಯಸ್ಸು 83 ವರ್ಷ. ಬೆಳಗ್ಗೆ ಬೈಕ್ ಹಿಡ್ಕೊಂಡು ಮನೆಯಿಂದ ಹೊರಟ್ರೆ ರಾತ್ರಿ 8 ಗಂಟೆಗೆ ಮತ್ತೆ ಮನೆಗೆ ಬರೋದು. ಹಳ್ಳಿಯ ಶಾಲೆಗೆ ತೆರಳಿ ಬಡ ವಿದ್ಯಾರ್ಥಿಗಳಿಗೆ ಯಾವ ಸ್ಕೀಮ್ನ ಅಡಿಯಲ್ಲಿ ಸರ್ಕಾರದ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಮಾಹಿತಿ ನೀಡೋದು ಮಾತ್ರವಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ತೆಗಿಸಿ ಕೊಡುವ ತನಕ ಕೆಲಸ ಮಾಡ್ತಾರೆ. ಹೀಗೆ ಕಳೆದ 25 ವರ್ಷಗಳಿಂದ ಇವರು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ತೆಗಿಸಿ ಕೊಟ್ಟಿರೋದು 20 ಕೋಟಿ ರೂಪಾಯಿ. ವಾಹ್, ಗ್ರೇಟ್ ಅಲ್ವಾ? ರಿಟೈರ್ಡ್ ಆದ್ಮೇಲೆ ಹೀಗೂ ಕೂಡ ಸೇವೆ ಮಾಡಬಹುದು ಅನ್ನೋದಕ್ಕೆ ಇವರು ಉದಾಹರಣೆ. ಇವರ ಹೆಸರು ನಾರಾಯಣ್ ನಾಯಕ್ ಅಂತ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನವರು. BP ಶುಗರ್ ಏನಿಲ್ಲ, ಯಾಕಂತ ಹೇಳಿದ್ರೆ ಇವರು ಇನ್ನೊಬ್ಬರಿಗೋಸ್ಕರ ಬದುಕಿದ್ದಾರೆ. ಹಾಗಾಗಿ ಇವರಿಗೆ ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾರೆ. 38 ವರ್ಷಗಳ ಕಾಲ ಇವರು ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಆನಂತರ ರಿಟೈರ್ಡ್ ಆದ್ಮೇಲೆ 25 ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದಾರೆ. ಪೆನ್ಷನ್ ಅಲ್ಲಿ ಏನ್ ಇವರಿಗೆ ಹಣ ಬರುತ್ತೆ ಅದರ ಅರ್ಧ ಹಣವನ್ನ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿಯೇ ಪ್ರತಿ ತಿಂಗಳು ಕೊಡ್ತಾರೆ. ಅಂದ್ರೆ ಇವರ ಚಿಂತನೆ ಇರುವುದು, ಒಂದು ವಿದ್ಯಾರ್ಥಿಗೆ ನಾವು ಶಿಕ್ಷಣ ಕೊಟ್ರೆ ಅವರವರ ಬದುಕನ್ನ ರೂಪಿಸ್ತಾರೆ ಅಂತ ಹೇಳಿ. ಅದಕ್ಕೊಂದು ಸಣ್ಣ ಉದಾಹರಣೆ. ಒಬ್ಳು ಹುಡುಗಿ ಬರ್ತಾಳೆ, ನಮ್ಮ ಮನೆಯಲ್ಲಿ ಅಪ್ಪ ಕುಡಿತಾರೆ, ಅಮ್ಮ ಬೀಡಿ ಕಟ್ತಾ ಇದ್ದಾರೆ, ನನಗೇನು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ನಾರಾಯಣಕ್ಕೆ ಹೇಳ್ತಾರೆ, ನೀನು ಎಷ್ಟು ಕಲಿತೀಯ ಅಷ್ಟು ನಾನು ನಿಮಗೆ ಓದಿಸ್ತೇನೆ, ಬಟ್ ನೀನು ಓದ್ಬೇಕು ಅಂತ ಹೇಳಿ. ಇವತ್ತು ಆ ಹುಡುಗಿ 70,000 ಸಂಬಳ ಪಡೆಯುವ ಒಂದು ಜಾಬ್ ನಲ್ಲಿ ಇದ್ದಾರೆ. ನಾರಾಯಣಕ್ಕೆ ಹೇಳ್ತಾರೆ, ನಾನು ಅವಳಿಗೆ ಅವತ್ತು 10,000 ಕೊಡ್ತಾ ಇದ್ರೆ ಸ್ವಲ್ಪ ದಿವಸಕ್ಕೆ ಸಾಕಾಗ್ತಾ ಇತ್ತು, ಬಟ್ ನಾನು ವಿದ್ಯೆ ಕೊಟ್ಟ ಕಾರಣ ಅವಳು ಬದುಕು ರೂಪಿಸಿಕೊಂಡಿದ್ದಾಳೆ ಅಂತ ಹೇಳಿ. ಹಾಗಾಗಿ ಇದು ಒಂದು ಹುಡುಗಿಯ ಕಥೆಯಲ್ಲ, ಈ ತರ ಹಲವಾರು ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣವನ್ನ ಪೂರೈಸುವುದಕ್ಕೆ ನಾರಾಯಣ್ ನಾಯಕ್ ಅವರು ಸಹಾಯ ಮಾಡಿದ್ದಾರೆ. ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಮಾಡಿಸೋದಿರಬಹುದು, ಅಂಗವಿಕಲರ ವೇತನ ಪಡೆಯೋದಕ್ಕಿರಬಹುದು, ಇತರ ಸಮಾಜದಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅಥವಾ ಸಹಾಯ ಬೇಕು ಅಂತ ಹೇಳ್ತಾರೆ ಅವರಿಗೆಲ್ಲರಿಗೂ ಕೂಡ ಇವರು ಸಹಾಯ ಮಾಡ್ತಾರೆ. ಇನ್ನು ಇವರದ್ದೊಂದು ತುಂಬಾ ಸ್ಪೆಷಾಲಿಟಿ, ಯಾರಾದ್ರೂ ಇವರಿಗೆ ಒಂದು ಸನ್ಮಾನ ಮಾಡಿ 10,000 ಕೊಟ್ರೆ ಅದಕ್ಕೆ ಇನ್ನು 10,000 ಸೇರಿಸಿ ಯಾವುದಾದ್ರೂ ಒಂದು ಶಾಲೆಯ ಅಭಿವೃದ್ಧಿಗೆ ಅದನ್ನ ಬಳಕೆ ಮಾಡ್ತಾರೆ. ಎಂತಹ ಒಂದು ಗ್ರೇಟ್ ಪರ್ಸನಾಲಿಟಿ ಅಲ್ವಾ? ಹಾಗಾಗಿ ನೀವು ವಿದ್ಯಾರ್ಥಿಗಳು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಾರಾಯಣ್ ನಾಯಕ್ ಅವರ ಕೆಲಸಕ್ಕೆ ನಿಮಗೆ ಸಹಾಯ ಮಾಡಿದ್ರೆ ಅವರನ್ನ ಪ್ರಶಂಸೆ ವ್ಯಕ್ತಪಡಿಸಿ. ಯಾಕಂತ ಹೇಳಿದ್ರೆ ಬದುಕಿದ್ದಾಗ ಹೊಗಳೋಣ. ಸೊ ನಮ್ಮದೊಂದು ಹೊಸ ಪ್ರಯತ್ನ. ನಮ್ಮ ಈ ಪೇಜ್ ಅನ್ನ ಫಾಲೋ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಯೂನಿವರ್ಸ್.